ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 ಕೆಪಿಟಿಸಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಕೌನ್ಸಿಲಿಂಗ್ ಯಾವಾಗ ಬರುತ್ತ್ರಿ, ಅದೇ ರೀತಿ ಹೆಸ್ಕಾಮ್ದು ಬೆಸ್ಕಾಮ್ದು ರಿಸಲ್ಟ್ ಯಾವಾಗ ಅಂತ ಕೇಳ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC LP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರದ ನೋಟ್ಸ್, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮನೆ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಎಲ್ಲ ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈಗ ಆಲ್ರೆಡಿ ನೇಮಕಾತಿ ಆಗೈತ್ರಿ. ಜನವರಿ 31ರಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಐತ್ರಿ. 3/3/2026 ಕೂಡ ಅಪ್ಲಿಕೇಶನ್ ಹಾಕೋಬಹುದ್ರಿ. ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ತೆಗೆದುಕೊಳ್ಬಹುದ್ರಿ. GK ರೀ, ಮ್ಯಾಥಮೆಟಿಕ್ಸ್, ರೀಸನಿಂಗು, ಇದ್ರ ಜೊತೆಗೆ ಸೈನ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋಗೆ ಕರೆಂಟ್ ಅಫೇರ್ಸ್ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಸಂಪರ್ಕಿಸಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ, ಮೆಸೇಜ್ ಹಾಕಿರಿ, ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ಲಾಗುವುದು. ಸ್ನೇಹಿತರನ್ನು ಇಲ್ಲಿ ನೋಡ್ಕೋಬಹುದು, ಅಪ್ಡೇಟ್ ಕೂಡ ಹೊಸದೇ ಇರ್ತದ. 31 ಜನವರಿ 2026ರಂದು ಬಂದ ಮಾಹಿತಿ ಆಗಿರ್ತದ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಿಸಿದ ಆಲ್ರೆಡಿ ಲಿಸ್ಟ್ ಅನ್ನ ಬಿಟ್ಟಿದ್ರು 1:1 ಅಂತ ಅಭ್ಯರ್ಥಿಗಳಿಗೆ ಏನಿದೆಯಲ್ಲ ಈಗ ಕೌನ್ಸಿಲಿಂಗ್ ಅನ್ನ ಕರೆಯಲಾಗಿರ್ತದ. ಇದು ಓನ್ಲಿ ಫಾರ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಮೈಸೂರದ ಏನಿದೆಯಲ್ಲ ಅಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಲಿಸ್ಟ್ ಅನ್ನ ಯಾವಾಗ ಬಿಟ್ಟಿದ್ರಿ ನೋಡ್ರಿ, ಅಂತಿಮ ಲಿಸ್ಟ್ ಅನ್ನ 13/11/2025ರಂದು ಬಿಟ್ಟಿದ್ರಿ. ಆ ಅಭ್ಯರ್ಥಿಗಳಿಗೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಏನ್ ಕೌನ್ಸಿಲಿಂಗ್ ಅನ್ನ ಕರೆದಾರಿ. ಕೌನ್ಸಿಲಿಂಗ್ ಯಾವಾಗ ಐತಿ ಅಂತ ನೋಡ್ಕೊಂಡ್ಬಿಡೋಣ. ಸದರಿ ಆಯ್ಕೆ ಪಟ್ಟಿ ಅನ್ವಯ ಆಯ್ಕೆಗೊಂಡಿರೋ ಅಭ್ಯರ್ಥಿಗಳು ಪೈಕಿ ಪೊಲೀಸ್ ಪೂರ್ವ ಚರಿತ್ರೆ ಅಂಕಪಟ್ಟಿಗಳ ನೈಜತೆ, ಸ್ನೇಹಿತರೆ ಇದು ನೈಜತೆ ಏನ್ ಚೆಕ್ ಮಾಡ್ತಾರೆ, ಎಲ್ಲ ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ. ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಒರಿಜಿನಲ್ ತಗೊಂಡ ಹೋಗ್ರಿ. ದಾಖಲಾತಿಗಳ ನೈಜತೆ, ಸಿಂಧುತ್ವ ಪ್ರಮಾಣ ಪತ್ರಗಳು ಸಕ್ಷಮ ಪ್ರಾಧಿಕಾರಗಳಿಂದ ಸ್ವೀಕೃತವಾಗಿರುವ ಅಭ್ಯರ್ಥಿಗಳಿಗೆ ಫೆಬ್ರವರಿ ಅಂದ್ರೆ ನೀವು 1:1ಗೆ ಕೇವಲ ಇದನ್ನ ಹೇಳಕತ್ತಿದ್ರಿ. ಚಾಮುಂಡೇಶ್ವರಿ ಚೆಸ್ಕಾಂಗೆ ಸಂಬಂಧಿಸಿದ ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳಿಗೆ ಫೆಬ್ರವರಿ 2026ರಂದು ನಿಮ್ದು 2ನೇ ವಾರದಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಡೇಟ್ ಅನ್ನ ಬಿಟ್ಟ ತಕ್ಷಣ ಇದೇ ಚಾನಲ್ ಅಲ್ಲಿ ವಿಡಿಯೋ ಕೂಡ ಬರ್ತದ, ಅಥವಾ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ಅಪ್ಡೇಟ್ ಅನ್ನ ನೀಡ್ತೇವ್ರಿ. ನಡೆಸಲು ನಿಗಮವು ಉದ್ದೇಶಿಸಲಾಗಿರ್ತದ. ಆದರೆ ಹಲವಾರು ಅಭ್ಯರ್ಥಿಗಳು ಪೊಲೀಸ್ ಪೂರ್ವ ಚರಿತ್ರೆ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ ದಾಖಲಾತಿಗಳ ನೈಜತೆ, ಸಿಂಧುತ್ವ ಪರಿಶೀಲನೆ ಬೇಕಾಗಿರುವ ದಾಖಲಾತಿ ಸಂಬಂಧಿಸಿದಂತೆ ಪ್ರಾಧಿಕಾರಕ್ಕೆ ಈವರೆಗೂ ಸಲ್ಲಿಸದೇ ಇರುವುದು ಕಂಡು ಬಂದಿರ್ತದ. ಆದ್ದರಿಂದ ಪೊಲೀಸ್ ಪೂರ್ವ ಚರಿತ್ರೆ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ ದಾಖಲಾತಿ ನೈಜತೆ, ಸಿಂಧುತ್ವ ಪರಿಶೀಲನೆ ಬೇಕಾಗಿರುವ ದಾಖಲಾತಿಗಳನ್ನು ಇದುವರೆಗೆ ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಕೂಡಲೇ ಅವರ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ, ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಅಗತ್ಯ ಇರುವ ದಾಖಲಾತಿಗಳನ್ನ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ, ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಪಡೆಯಲು ಅಗತ್ಯ ಕ್ರಮ ವಹಿಸುವಂತೆ ಸೂಚಿಸಿರ್ತದ. ಸ್ನೇಹಿತರಿಂದ ಕೌನ್ಸಿಲಿಂಗ್ ಯಾವಾಗ ಇರ್ತ 2026 ಫೆಬ್ರವರಿ 2ನೇ ವಾರದಲ್ಲಿ ಇರ್ತದ. ಕೌನ್ಸಿಲಿಂಗ್ ಅಂದ್ರೆ ಏನ, ಕೌನ್ಸಿಲಿಂಗ್ ದಾಗ ಏನೇನ್ ಮಾಡ್ತಾರಪ್ಪ ಅಂದ್ರ ನಿಮ್ದು ಚೆಸ್ಕಾಮ ಮೈಸೂರಿಗೆ ಅಂತ ಅಪ್ಲಿಕೇಶನ್ ಏನೋ ಹಾಕಿರಿ. ಮೈಸೂರದಾಗ ಕೇವಲ ಒಂದು 10 ಪೋಸ್ಟ್ ಅದ ಅಂತ ತಿಳ್ಕೊರಿ. ಇಲ್ಲಿ ನೋಡ್ರಿ 98
97 95 ಈ ರೀತಿ ಇರ್ತಾವ. ಮೈಸೂರದಾಗ ನಿಮ್ದು ಅಲ್ಲಿ ಅಷ್ಟ್ ನಮಗೂ ಗೊತ್ತಿಲ್ರಿ ಯಾವ ವಿಭಾಗ ಅದ ಅಂತೇಳಿ. ಅಲ್ಲಿ ಇರುವ ನೀವು ಇಲ್ಲಿ ನೋಡ್ರಿ ಚಾಮುಂಡೇಶ್ವರಿ ದೇವಿ ಕಡೆ ಅಲ್ಲೇನಿದೆಯಲ್ಲ ಆ ಭಾಗಕ್ಕ, ಅದೇ ರೀತಿ ಮೈಸೂರು ಹಳೆ ಭಾಗಕ್ಕ, KRS ಡ್ಯಾಮ್ ಕಡೆ ಹಿಂಗ ಪೋಸ್ಟ್ ಅದ ಅಂತ ತಿಳ್ಕೊರಿ. ಅಲ್ಲಿ ಫಸ್ಟಿಗೆ ಒಬ್ಬ ಅಪ್ಲಿಕೇಶನ್ ಹಾಕಿದ ಏನ್ ಮಾಡ್ತಾನ, ನನಗ ಅರಮನೆ ಸುತ್ತ ಇರ್ಲಿನ ಅರಮನಿದೆಲ್ಲ ಲೈಟ್ ಅನ್ನ ಕಂಟ್ರೋಲ್ ಮಾಡೋ ಪವರ್ ನನ್ನ ಕಡೆ ಇರ್ತದ ಅಂತೇಳಿ ಫಸ್ಟ್ನೇ ಅಭ್ಯರ್ಥಿ 98 ಆದಾಗ ಅದನ್ನ ಹುದ್ದೆಯನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತಾನ ಪವರ್ ಮ್ಯಾನ್. ಅಲ್ಲಿ ಏನಾಯ್ತು ನಿಮ್ಗ, ಅಲ್ಲಿ ಅರಮನೆ ಕಡೆ ಇದ್ದಿದ್ದು ಕ್ಯಾನ್ಸಲ್ ಆಯ್ತು, ಅಂದ್ರ ಆ ಅಭ್ಯರ್ಥಿ ಹೋಯ್ತು. ಉಳಿದಿದ್ದು ಇರ್ತಾವ ಈ ಚಾಮುಂಡೇಶ್ವರಿ ದೇವಿ ಕಡೆ ಇರೋದು, ಅದೇ ರೀತಿ ಜೂ ಕಡೆ ಇರೋದು, KRS ಡ್ಯಾಮ್ ಕಡೆ ಇರೋದು ಅಂತ ಅಲ್ಲಿ ಪೋಸ್ಟ್ಗಳು ಎಲ್ಲಿ ಇರ್ತಾವ ಅಲ್ಲಿ ಖಾಲಿ ಇರೋದು ಹುದ್ದೆ ಇರ್ತದ. ನೆಕ್ಸ್ಟ್ ಒಬ್ಬ ಅಭ್ಯರ್ಥಿ 97 ಇದ್ದಾವ ಹಾಕೋತಾನ. ಹಿಂಗ ಈ ರೀತಿ ಅವನ ಆಯ್ಕೆ ವಿಧಾನನ ಮಾಡ್ಕೋತ ಬರ್ತಾರ. ಕೌನ್ಸಿಲಿಂಗ್ ದಾಗ ನಿಮ್ದು ಯಾವ ಏರಿಯಾ ಅಂತೇಳಿ ಚಾಯ್ಸ್ ಮಾಡ್ಕೋದು ಇರ್ತದ. ಇಲ್ಲಿ ಹೆಚ್ಚಿನ ಸ್ಕೋರ್ ಆದವ್ರಿಗೆ ಅವ್ನಿಗೆ ಯಾವ ಅಂತಾನ ಅದ ಪ್ಲೇಸ್ ಸಿಗ್ತತಿ, ಕಡಿಮೆ ಸ್ಕೋರ್ ಆದವ್ರಿಗೆ ಎಲ್ಲರೂ ಬಿಟ್ಟಿದ್ದ ಸಿಗ್ತತಿ. ಇದೇ ಕೌನ್ಸಿಲಿಂಗ್ ದಾಗ ನಡೆಯುವ ಘಟನೆ ರೀ. ಐತಲ್ಲ. ಇನ್ನ ಇದ್ರ ಹೊರತುಪಡಿಸಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನ ಹೆಸ್ಕಾಮು ಬೆಸ್ಕಾಂಗೆ ಸಂಬಂಧಿಸಿದಂತೆ ಇನ್ನ ರಿಸಲ್ಟ್ ಬಿಟ್ಟಿಲ್ರಿ. ಇವ್ರದ್ದು ಕೌನ್ಸಿಲಿಂಗ್ ದೂರದ ಮಾತ ಇನ್ನ 1:1 ರಿಸಲ್ಟ್ ಅನ್ನ ಬಿಟ್ಟಿಲ್ಲ. ಸಾಕಷ್ಟು ಅಭ್ಯರ್ಥಿಗಳಿಗೆ ಅದನ್ನೇನ್ ಬಿಡ್ತಾರೋ ಏನ ಅಲ್ಲೇ ಮುಚ್ಕೊಂಡ್ ಹೋಗ್ತಾರ ಹೇಳಕ್ ಬರೋಲ್ ತಂದು ಈ ರೀತಿ ಹೇಳಾಕತ್ರಿ. ನೋಡಿದ್ರಿ ಸ್ನೇಹಿತರೆ, ಇಲ್ಲಿ ಪೋಸ್ಟ್ ಜಾಸ್ತಿ ಅದಾವ್ರಿ. ಹೈಯೆಸ್ಟ್ ಬೆಂಗಳೂರು, ನೆಕ್ಸ್ಟ್ ಹೆಸ್ಕಾಮ್. ಇಲ್ಲಿ ಏನ್ ಮಾಡ್ಯಾರ ಅಭ್ಯರ್ಥಿಗಳು, ಒಂದಿಷ್ಟು ಮಂದಿ ಶ್ರವಣ ದೋಷ ಅಂದ್ರೆ ಕಿವಿ ಕೇಳ್ತಿದ್ರು ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ತೆಗಿಸಿ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಪಾಸ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪಾಸ್ ಆಗಿ, ಅಂದ್ರ ಫಸ್ಟ್ ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಒಳಗೆ ಫಿಸಿಕಲ್ ಹೋಗಿಲ್ಲ ಅದನ್ನ ಮಾಡ್ಕೊಂಡು ಆಮೇಲೆ ಏನೈತಿ ಈಗ 1:1 ಆಯ್ಕೆ ಲಿಸ್ಟ್ ಬಿಟ್ಟಾರಿ. ಓನ್ಲಿ ಫಾರ್ ಮೆಡಿಕಲ್ ಅಭ್ಯರ್ಥಿ ಅಂದ್ರೆ ಶ್ರವಣ ದೋಷ ಇರೋ ಅಭ್ಯರ್ಥಿಗಳ ಲಿಸ್ಟ್ ಬಿಟ್ಟಾರ. ಅವ್ರದ್ದು ಮೆಡಿಕಲ್ ಅನ್ನ ಚೆಕ್ ಮಾಡ್ಬೇಕಾದ್ರ ಇವ್ರದ್ದು ಫೇಕ್ ಡಾಕ್ಯುಮೆಂಟ್ಸ್ ಐತಂತ ಗೊತ್ತಾಗತ್ತದ್ರಿ. ಈಗ 10 ಮಂದಿನ ಕರೆದಿರ್ತಾರ, 10 ಮಂದಿ ಒಳಗೆ ಒಬ್ಬನ ಪಾಸ್ ಆದಂದ್ರ 9 ಮಂದಿಗೆ ಮತ್ತೆ ಹೊಸ ಲಿಸ್ಟ್ ಬಿಡಾಕತ್ತಾರ. ಈ ರೀತಿಯಾಗಿ ಲಿಸ್ಟ್ ಬೈ ಲಿಸ್ಟ್ 15-20 ದಿವಸಕ್ಕೊಂದ್ ಲಿಸ್ಟ್ ಬರಾಕತ್ತಾವ್ರಿ. ಅವ್ ಲಿಸ್ಟ್ ಎಲ್ಲಾ ಕಂಪ್ಲೀಟ್ ಆಗಿ ಈಗ 10 ಪೋಸ್ಟ್ ಅದಾವ ಅಂದ್ರ 5 ಮಂದಿ ಸೆಲೆಕ್ಟ್ ಆದ್ರಪ್ಪ. ಈಗ ಅಫಿಷಿಯಲ್ ಆಗಿ ಅವ್ರು ಶ್ರವಣ ದೋಷ ಐತೆ ಅನ್ನೋರು ಸಿಕ್ಕರಂದ್ರ ಇನ್ನ 5 ಪೋಸ್ಟ್ ಉಳಿದಿರ್ತಲ್ಲ, ಆ 5 ಪೋಸ್ಟಿಗೆ ಡಾಕ್ಯುಮೆಂಟ್ಸ್ ಮೆಡಿಕಲ್ ಅನ್ನ ವೆರಿಫಿಕೇಶನ್ ಮಾಡ್ಕೊಂಡು ತುಂಬ್ಕೋಬೇಕಂದ್ರ 10 ಮಂದಿ ಅವ್ರ ಕಿವಿ ಕೇಳದೇ ಇರುವ ಅಭ್ಯರ್ಥಿಗಳು ಸಿಗೋವರೆಗೆ ಮೆಡಿಕಲ್ ಅಂತೂ ನಡೀತಾ ಇರ್ತೈತ್ರಿ. ಸೊ ಅದಕ್ಕಾಗಿ ನಿಮ್ದು ಏನಿದೆಯಲ್ಲ ಲಿಸ್ಟ್ ಬರೋದು ಲೇಟ್ ಆಗತ್ರಿ. ಅವ್ರದ್ದು ಕಂಪ್ಲೀಟ್ ಆಗಿ ಮುಗಿದ ತಕ್ಷಣ ನಿಮ್ದ ಬರತ್ರಿ. ಸ್ವಲ್ಪ ಲೇಟ್ ಆಗತ್ರಿ. ಇನ್ನ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಅಂತ್ಯದವರೆಗೂ ಕೂಡ ಆಗುವ ಸಾಧ್ಯತೆ ಐತ್ರಿ. ಅವ್ರು ಬೇಗ ಮುಗಿಸಿದ್ರ ಮಾತ್ರರಿ. ಲೇಟ್ ಮಾಡಿದ್ರೆ ಇನ್ನ ಲೇಟ್ ಆಗತ್ರಿ. ಈಗ ಆಲ್ರೆಡಿ ಎಲ್ಲರೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು KPTCL ದಾಗ ಹೋಗಿ ಜಾಯಿನ್ ಆಗ್ಯಾರ. ಅದರಲ್ಲೂ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಜಾಯಿನ್ ಆಗಿರ್ತೀರಿ. ಅದೇ ರೀತಿ ಈಗ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ನೀವೇನಾದ್ರೂ ನಮ್ಮ ಚಾನಲ್ ಅಭ್ಯರ್ಥಿಗಳಾಗಿದ್ರಂದ್ರ, ನೀವು ಕೂಡ ಆಯ್ಕೆ ಆಗಿದ್ರಂದ್ರ ಕಮೆಂಟ್ ಅಲ್ಲಿ ಒಂದು ರೆಡ್ ಹಾರ್ಟ್ ಅನ್ನ ಕಮೆಂಟ್ ಹಾಕ್ರಿ. ಸಾಕ್ರಿ ನಮಗ ನೀವು ಇಷ್ಟು ದಿವಸ ವಿಡಿಯೋ ನೋಡಿದಕ್ಕ ನೀವೇ ನಮ್ಗೆ ಹಣ ಕೊಡೋ ಅವಶ್ಯಕತೆ ಇಲ್ಲ. ನೀವು ಕಮೆಂಟ್ ಮೂಲಕ ಒಂದು ಹಾರ್ಟ್ ಅನ್ನ ಹಾಕಿದ್ರಂದ್ರ ಸಾಕು, ನಮ್ಮ ಸ್ಟೂಡೆಂಟ್ ನಮ್ಮ ವಿಡಿಯೋ ನೋಡಿದವರು ಕೂಡ ಆಯ್ಕೆ ಆಗ್ಯಾರಂತ ನಮಗೂ ಕೂಡ ತೃಪ್ತಿ ಆಗ್ತದ. ಮತ್ತೆ ಹೊಸ ನೇಮಕಾತಿಗೆ ಅಪ್ಡೇಟ್ ಅನ್ನ ನೀಡ್ತಾ ಇರ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.